ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಆತ್ಮೀಯ ಹಾಗೂ ನನ್ನೆಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಜಿಯೋಗ್ರಫಿ ಬಹಳ ಮುಖ್ಯವಾದಂತಹ ಒಂದು ವಿಷಯ ಆಗಿದೆ. ಆಕ್ಚುಲಿ ನಾನು ಮಾತಾಡುವಂತಹ ಟಾಪಿಕ್ ಬಂದ್ಬಿಟ್ಟು ಜಿಯೋಗ್ರಫಿನಲ್ಲೂ ಬರುತ್ತೆ ಮತ್ತು ಫಿಸಿಕ್ಸ್ ಅಲ್ಲೂ ಬರುತ್ತೆ. ಹಾಗಾಗಿ ಇದನ್ನ ಫಿಸಿಕ್ಸ್ ಪಾರ್ಟ್ ಅದು ಅನ್ಕೋಬಹುದು ನಾವು ತಾವುಗಳು, ಅಥವಾ ಜಿಯೋಗ್ರಫಿ ಪಾರ್ಟ್ ಅದು ಅಂತ ಅನ್ಕೋಬಹುದು. ರೈಟ್. ಅದರಲ್ಲೂ ವಿಶೇಷವಾಗಿ ಎರಡು ಏನು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಅನ್ನುವಂಥ ವಿಚಾರದ ಮೇಲೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆವಾಗವಾಗ ಪ್ರಶ್ನೆಗಳು ಕೇಳಿರುವಂತದ್ದು ಸಾಕಷ್ಟಿದೆ. ಹಾಗಾಗಿ ನಾವು ತಿಳ್ಕೊಂಡಿರ್ಬೇಕು. ಸೂರ್ಯಗ್ರಹಣ ಅಥವಾ ಒಟ್ಟಾರೆಯಾಗಿ ಒಂದು ಗ್ರಹಣ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಗ್ರಹಣ ಅಂದ್ರೆ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ, ಏನು ಸರ್ ಗ್ರಹಣ ಅಂತಂದ್ರೆ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಟ್ ಗ್ರಹಣ? ಗ್ರಹಣದ ಒಂದು ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಇಲ್ಲಿ ಬಹಳ ಪ್ರಮುಖವಾಗಿ ಗ್ರಹಣದಲ್ಲಿ ನಾವು ಮೂರು ಆಕಾಶ ಕಾಯಗಳನ್ನು ತಗೋತೀವಿ ಅಥವಾ ಸೌರವ್ಯೂಹದ ಕಾಯಗಳನ್ನ ತಗೋತೀವಿ. ನಾವು ಸೌರವ್ಯೂಹದ ಮೂರು ಕಾಯಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಸೂರ್ಯ, ಭೂಮಿ ಮತ್ತು ಚಂದ್ರ, ಈ ಮೂರು ಕಾಯಗಳು ಈ ಮೂರು ಕಾಯಗಳಲ್ಲಿ ತಮಗೆಲ್ಲ ಗೊತ್ತಿರ್ಬೇಕನ್ಸುತ್ತೆ. ಆ ಸೂರ್ಯ ಮಾತ್ರ ನಕ್ಷತ್ರ ಆಗಿದ್ದು ಅವನು ಬೆಳಕನ್ನ ಕೊಡ್ತಾನೆ, ಉಳಿದ ಎರಡು ಕೂಡ ಬೆಳಕನ್ನ ಕೊಡೋದಿಲ್ಲ ಅನ್ನುವಂಥದ್ದು. ಈ ಸೂರ್ಯನ ನೆರಳೆ ಅದು ಬೆಳಕೇನಿದೆ, ಸೂರ್ಯನ ಬೆಳಕು ಚಂದ್ರನ ಮೇಲೂ ಸಹ ಬೀಳುತ್ತೆ ಮತ್ತೆ ಭೂಮಿಯ ಮೇಲೂ ಸಹ ಬೀಳುತ್ತೆ. ಬಹಳಷ್ಟು ಜನಕ್ಕೆ ಇಲ್ಲ ಸರ್, ನಾವು ಚಂದ್ರನ ಬೆಳಕನ್ನು ನೋಡ್ತೀವಿ ಅಂತೇಳಿ. ಆದ್ರೆ ಚಂದ್ರ ಬೆಳಕನ್ನ ಕೊಡ್ತಾನೆ, ಆದ್ರೆ ಅವನು ಸ್ವಯಂ ಪ್ರಕಾಶಿತ ಮಾನವಲ್ಲ, ಅಥವಾ ಚಂದ್ರನಲ್ಲಿ ಬೆಳಕು ಉತ್ಪಾದನೆ ಆಗುವುದಿಲ್ಲ. ಹಾಗಾದ್ರೆ ನಮಗೆ ಕಾಣುವಂತಹ ಬೆಳಕು, ಸರ್ ಪೌರ್ಣಮಿ ದಿನ ಫುಲ್ ಬೆಳದಿಂಗಳಿರುತ್ತೆ ಸರ್ ಅಂತ ನಾವು ಹೇಳ್ತೀವಲ್ವಾ, ಆದ್ರೆ ಅವತ್ತು ನಮಗೆ ಕಾಣುವಂಥದ್ದು ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು, ಬೆಳಕು ಬಿದ್ದು ಅಲ್ಲಿಂದ ನಮಗೆ ರಿಫ್ಲೆಕ್ಟ್ ಆಗುವಂತದ್ದೇನಿದೆ, ಅದರಿಂದ ಪ್ರತಿಫಲಗೊಂಡಂತ ಕಿರಣಗಳು ನಮಗೆ ಕಾಣ್ತವೆ. ಹಾಗಾಗಿ ಚಂದ್ರ ಸ್ವಯಂ ಪ್ರಕಾಶಿತವಲ್ಲ ಅನ್ನುವಂಥದ್ದು ನಾವು ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಹಾಗಾಗಿ ಆ ಸೂರ್ಯನಿಂದ ಬೆಳಕು ಬರುತ್ತೆ, ಇವೆರಡು ಸ್ವಯಂ ಪ್ರಕಾಶಿತವಲ್ಲ ಅಂತಂದಾಗ ಆಬ್ವಿಯಸ್ಲಿ ಇವು ಬೆಳಕನ್ನ ಹಾದು ಹೋಗೋದಕ್ಕೆ ಬಿಡೋದಿಲ್ಲ. ಎಲ್ಲೋ ಒಂದ್ ಕಡೆ ಇವು ಬೆಳಕನ್ನ ಅಥವಾ ಬ್ಲಾಕ್ ಮಾಡ್ತವೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅಂದ್ರೆ ಯಾವ್ದಾದ್ರು ಒಂದು, ರೈಟ್. ಸೊ ತಾವೆಲ್ಲ ಗಮನ ಇಟ್ಕೊಂಡ್ರಿ, ಯಾವ್ದಾದ್ರು ಒಂದು, ರೈಟ್. ಇದರಲ್ಲಿ ಸೂರ್ಯನ ಬೆಳಕನ್ನ ಒಂದು ಕಾಯ ಅಂದ್ರೆ ಚಂದ್ರ ಅಥವಾ ಭೂಮಿ, ಇವೆರಡರಲ್ಲಿ ಒಂದು ಇನ್ನೊಂದ್ರ ಮೇಲೆ ಬೀಳದಂತೆ ತಡೆ ಹಿಡಿಯುವಂತದ್ದನ್ನ ಅಥವಾ ಮರೆಮಾಚುವಂತದ್ದನ್ನ, ಆಯ್ತಾ, ಪ್ರಕ್ರಿಯೆಗೆ ನಾವು ಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ತಾವು ನೆನಪಿಟ್ಕೋಬೇಕಾಗತ್ತೆ. ಸೂರ್ಯ, ಭೂಮಿ ಮತ್ತು ಚಂದ್ರ, ಈ ಮೂರು ಸೌರವ್ಯೂಹದ ಕಾಯಗಳಲ್ಲಿ ಸೂರ್ಯ ಏನಾಗಿದ್ದಾನೆ ಅಂತಂದ್ರೆ ಅವನು ಸ್ವಯಂ ಪ್ರಕಾಶಿತ ಆಗಿದ್ದಾನೆ. ಅಂದ್ರೆ ಬೆಳಕನ್ನ, ಸ್ವತಃ ಬೆಳಕನ್ನು ನೀಡುವಂತಹ ಒಂದು ಕಾಯ ಅದಾಗಿದೆ. ಉಳಿದ ಎರಡು ಭೂಮಿ ಮತ್ತು ಚಂದ್ರ ನೀಡಲ್ಲ. ಹಾಗಾಗಿ ಸೂರ್ಯನ, ಆಯ್ತಾ, ಬೆಳಕು ಚಂದ್ರನ ಮೇಲೂ ಕೂಡ ಬೀಳುತ್ತೆ, ಭೂಮಿಯ ಮೇಲೂ ಕೂಡ ಬೀಳುತ್ತೆ. ಆದ್ರೆ ಚಂದ್ರ, ಸೂರ್ಯ ಮತ್ತು ಭೂಮಿ, ಎಸ್ಪೆಷಲಿ ನಾವು ಸೂರ್ಯನ, ಆಯ್ತಾ, ಇವು ಮೂರೂ ಕೂಡ ಚಲಿಸ್ತಾ ಇರ್ತವೆ. ಸೊ ಹಾಗಾಗಿ ಚಲಿಸ್ತಾ ಇರ್ಬೇಕಾದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ಚಂದ್ರ ಭೂಮಿಯ ಸುತ್ತ ಸುತ್ತಬೇಕಾದ್ರೆ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸಂಪೂರ್ಣವಾಗಿ ಚಂದ್ರ, ಆಯ್ತಾ, ಸೊ ಅಥವಾ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬರ್ತಾನೆ, ಅಥವಾ ಕೆಲವು ಸಲ ಭೂಮಿ ಸೂರ್ಯ ಮತ್ತು ಚಂದ್ರ ನಡುವೆ ಬರ್ತವೆ. ಈ ರೀತಿ, ರೈಟ್. ಸೊ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ, ಅಥವಾ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಂತ ಸಂದರ್ಭದಲ್ಲಿ, ಸೊ ಸೂರ್ಯನ ನೆರಳು, ಆಯ್ತಾ, ಇನ್ನೊಂದು ಕಾಯದ ಮೇಲೆ ಬೀಳುತ್ತೆ. ಅಂದ್ರೆ ಬೆಳಕು ಬೀಳಲ್ಲ, ಅವಾಗ ಅದರ ನೆರಳು ಬೀಳುತ್ತೆ. ಆ ನೆರಳು ಬೀಳುವಂತ ಪ್ರಕ್ರಿಯೆಯನ್ನು ನಾವು ಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ಈ ಗ್ರಹಣದಲ್ಲಿ ಆಬ್ವಿಯಸ್ಲಿ ಎರಡು ರೀತಿಯಾದಂತಹ ಗ್ರಹಣಗಳನ್ನು ನಾವು ಓದಿದೀವಿ ಅಂತ ತಿಳ್ಕೊಬೇಕಾಗತ್ತೆ. ಒಂದು ಸೂರ್ಯಗ್ರಹಣ, ಮತ್ತೊಂದು ಚಂದ್ರಗ್ರಹಣ. ಆಯ್ತಾ, ಒಂದು ಸೂರ್ಯಗ್ರಹಣ, ಮತ್ತೊಂದು ಚಂದ್ರಗ್ರಹಣ. ಅಥವಾ ನೆನಪಿಟ್ಕೋಬೇಕಾಗತ್ತೆ, ಆ ಸೂರ್ಯಗ್ರಹಣ ಹೇಗೆ ಉಂಟಾಗುತ್ತೆ, ಯಾವಾಗ ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ತಾವು ನೆನಪಿಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ಸೂರ್ಯಗ್ರಹಣದ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಗ್ರಹಣದ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಅದು ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಒಟ್ಟಾರೆಯಾಗಿ ಗ್ರಹಣ ಏರ್ಪಡಬೇಕು ಅಂತನ್ನೋದಾದ್ರೆ ಮೊದಲು ಸೂರ್ಯ ಮತ್ತು ಚಂದ್ರ ಹಾಗೂ ಭೂಮಿ, ಈ ಮೂರು ಏನು ಸೌರವ್ಯೂಹದ ಕಾಯಗಳು ಅಂತ ಏನ್ ಕರಿತೀವಿ, ಈ ಮೂರು ಸೌರವ್ಯೂಹದ ಕಾಯಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಮಾತ್ರ ಗ್ರಹಣ ಉಂಟಾಗುತ್ತೆ. ದಿಸ್ ಇಸ್ ದ ಫಸ್ಟ್ ರೀಸನ್, ರೈಟ್. ಸೂರ್ಯ, ಚಂದ್ರ ಮತ್ತು ಭೂಮಿ, ರೈಟ್, ಒಂದೇ ಸರಳ ರೇಖೆಯಲ್ಲಿ ಬಂದಾಗ ನಮ್ಗೆ ಗ್ರಹಣ ಉಂಟಾಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಯಾಕಂದ್ರೆ ಸೂರ್ಯಗ್ರಹಣ ಯಾವಾಗ ಉಂಟಾಗುತ್ತೆ ಎನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ, ಸೂರ್ಯಗ್ರಹಣ ಯಾವಾಗ ಉಂಟಾಗುತ್ತೆ ಅಂತಂದ್ರೆ
ನೋಡಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಅನ್ಸುತ್ತೆ, ರೈಟ್. ಇಲ್ಲಿ ಸೂರ್ಯ, ರೈಟ್. ಸೊ ಸೂರ್ಯ ಇದ್ದಾನೆ, ರೈಟ್. ಸೂರ್ಯ ಇಲ್ಲಿದ್ದಾನೆ, ಇಲ್ಲಿ ಭೂಮಿ ಇದೆ, ರೈಟ್. ಸೊ ಇಲ್ಲಿ ಚಂದ್ರ ಇದೆ ಅನ್ನುವಂತ ತಾವು ನೆನಪಿಟ್ಕೋಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರ್ಬೇಕಂದ್ರೆ ಇದು ಭೂಮಿಯ, ರೈಟ್. ಸೊ ಅರ್ತ್ ಆರ್ಬಿಟ್ ಕಕ್ಷಾ ಅನ್ನುವಂಥದ್ದು. ಭೂಮಿ ಈ ಆರ್ಬಿಟ್ ಅಲ್ಲಿ ಹಿಂಗ್ ಸುತ್ತು ಸೂರ್ಯನ ಸುತ್ತಾ ಇರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೊಂಡಿರಿ. ಸೊ ಆದ್ರೆ ಬೈ ದ ಸೇಮ್ ಟೈಮ್ ಏನ್ ಹೇಳ್ಬೋದು ನಾವು ಅಂತಂದ್ರೆ, ಚಂದ್ರ ಭೂಮಿಯ ಸುತ್ತಾನೆ. ಇದನ್ನ ನಾವೇನಿಲ್ಲಿ ಕರಿತೀವಲ್ವಾ, ಇದನ್ನ ಈ ಚಂದ್ರನ ಕಕ್ಷೆ ಅಂತೇಳಿ ಕರಿತಾ ಹೋಗ್ತೀವಿ, ಕಕ್ಷೆ ಅಂತೇಳಿ ಕರಿತಾ ಇರ್ತೀವಿ. ಇದು ತಾವು ನೆನ್ಪಿಟ್ಕೋಬೇಕಾಗತ್ತೆ. ಈ ರೀತಿ ಇದ್ದಾಗ ಇಲ್ಲಿ ಏನಾಗುತ್ತೆ, ಸೊ ಹೀಗೆ ಚಂದ್ರ ಹಿಂಗ್ ಸುತ್ತಾ ಬರ್ಬೇಕಾದಂತ ಸಂದರ್ಭದಲ್ಲಿ, ಚಂದ್ರ ತಾವು ಈ ರೀತಿ ಭೂಮಿಯ ಸುತ್ತುತ್ತಾ ಬರ್ಬೇಕಾದಂತಹ ಸಂದರ್ಭದಲ್ಲಿ ನೋಡಿ ಇಲ್ಲಿ ಬಂದಾಗ ಇಲ್ಲಿಂದ ಸೂರ್ಯನ ಕಿರಣಗಳು ಈಗ ಬರ್ತಾ ಇದೆ. ಸೊ ಇಲ್ಲಿಂದ ಸೂರ್ಯನ ಕಿರಣಗಳು ಹೀಗೆ ಬರ್ತಾ ಇದೆ. ಚಂದ್ರ ಇಲ್ಲಿ ಬಂದ ಅಂತಂದ್ರೆ ಆಬ್ವಿಯಸ್ಲಿ ಏನ್ ಮಾಡ್ತಾನೆ, ಚಂದ್ರ ಈ ಸೂರ್ಯನ ಕಿರಣಗಳನ್ನ ತಡಿತಾನೆ. ಸೊ ಈ ಜಾಗದಲ್ಲಿ ಭೂಮಿ ಮೇಲೆ ಸೂರ್ಯನ ಕಿರಣಗಳು ಬೀಳೋದಿಲ್ಲ. ಸೊ ಈ ಒಂದು ಪ್ರಕ್ರಿಯೆಯನ್ನ, ಆಯ್ತಾ, ಸೂರ್ಯಗ್ರಹಣ ಅಂತೇಳಿ ಕರಿತೀವಿ. ಮತ್ತೊಮ್ಮೆ ತಾವು ನೆನಪಿಟ್ಕೋಬೇಕಾದ್ರೆ, ಸೂರ್ಯಗ್ರಹಣ ಅಂತಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದು ಸೂರ್ಯನ ಬೆಳಕನ್ನ ಭೂಮಿಯ ಮೇಲೆ ಬೀಳದಂತೆ ತಡೆ ಹಿಡಿಯುವ ಒಂದು ಖಗೋಳ ವಿದ್ಯಮಾನವನ್ನ ನಾವು ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ಖಗೋಳ ವಿದ್ಯಮಾನವನ್ನ ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ತಾವು ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ, ರೈಟ್. ಆಯ್ತು ಸರ್, ಈಗ ನಾವೆಲ್ಲ ಗ್ರಹಣ ಉಂಟಾಗ್ಬೇಕಾದ್ರೆ ಮೂರು ಒಂದೇ ಲೈನಲ್ಲಿ ಇರ್ಬೇಕು ಅಂತ ಹೇಳಿದ್ದೆ. ಸೊ ಗ್ರಹಣದಲ್ಲಿ ಎಷ್ಟು ವಿಧ ಸರ್ ಅಂತಂದ್ರೆ ಎರಡು ವಿಧ ಅನ್ನುವಂಥದ್ದು ನಮ್ಮ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ವಿ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ. ಈ ಸೂರ್ಯಗ್ರಹಣ ಉಂಟಾಗ್ಬೇಕು ಅಂತಂದ್ರೆ, ಸೂರ್ಯಗ್ರಹಣ ಉಂಟಾಗ್ಬೇಕು ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಯಾವ್ದು ಬರಬೇಕು ಅಂತ ಹೇಳಿದ್ವಿ, ಚಂದ್ರ ಬರಬೇಕು ಅನ್ನುವಂಥದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಿದ್ವಿ, ರೈಟ್. ಸೊ ಆಯ್ತು, ಚಂದ್ರ ಬಂತು, ಗ್ರಹಣ ಉಂಟಾಯ್ತು. ಗ್ರಹಣ ಉಂಟಾದಂತ ಸಂದರ್ಭದಲ್ಲಿ ಏನು ಆ ಭೂಮಿಯ ಮೇಲೆ ಆ ಚಂದ್ರನ ನೆರಳು ಬೀಳುತ್ತಲ್ವಾ, ಆ ನೆರಳನ್ನ ಆಕ್ಚುಲಿ ನಾವು ಎರಡು ರೀತಿಯಾಗಿ ಕರಿತಾ ಹೋಗ್ತೀವಿ. ಒಂದು ಅಂಬ್ರಾ ಮತ್ತು ಇನ್ನೊಂದು ಪೆನಂಬ್ರಾ ಅಂತ ಹೇಳಿ ತಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಅಂಬ್ರಾ ಅನ್ನುವಂಥದ್ದು ಒಂದು ಪೋರ್ಷನ್ ಬರುತ್ತೆ, ಆಮೇಲೆ ಪೆನಂಬ್ರಾ ಅನ್ನುವಂಥ ಒಂದು ಪೋರ್ಷನ್ಸ್ ಬರುತ್ತೆ. ತಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ನಾವೇನು ಇದೆ ಇದನ್ನ ನೋಡ್ತಾ ಹೋಗೋದಾದ್ರೆ, ಸೊ ಅಂಬ್ರಾ ಅಂದ್ರೆ ಏನು ಸರ್, ಪೆನಂಬ್ರಾ ಅಂದ್ರೆ ಏನು ಸರ್ ಅನ್ನುವಂಥ ತಮ್ಗೆ ಏನಾದ್ರು ಡೌಟ್ ಬಂದ್ರೆ, ಖಂಡಿತ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂಬ್ರಾ ಮತ್ತು ಪೆನಂಬ್ರದ ಬಗ್ಗೆ ಕೇಳಿರುವಂತದ್ದು ಉದಾಹರಣೆಗಳು ಬಹಳಷ್ಟು ಇದೆ, ರೈಟ್. ಸೊ ಹಾಗಾಗಿ ಅಂಬ್ರಾ ಯಾವಾಗ ಕಾಣುತ್ತೆ, ಪೆನಂಬ್ರಾ ಯಾವಾಗ ಕಾಣುತ್ತೆ, ಅಂಬ್ರಾ ಅಂದ್ರೆ ಏನು, ಪೆನಂಬ್ರಾ ಅಂದ್ರೆ ಏನು ಅಂತ ತಿಳ್ಕೊಬೇಕಾದಂತದ್ದು ಅನಿವಾರ್ಯತೆ ನಮ್ಗಿದೆ, ರೈಟ್. ಸೊ ಆ ವಿಚಾರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ನಾವು ಹೇಳಿದ್ರೆ ಇದು ಚಂದ್ರ ಇದೆ ನೋಡಿ, ಈ ಪೋರ್ಷನ್ ಇಲ್ಲಿ ಸೂರ್ಯನ ಬೆಳಕು ಏನಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಿದೆ. ಸೊ ಹಾಗಾಗಿ ಹಿಂದೆಗಡೆಗೆ ಏನಾಗಿದೆ, ಅದು ತಡೆ ಹಿಡಿದಿದೆ, ಮೂವ್ ಆಗ್ತಲ್ಲ, ಇದು ಫುಲ್ ಶಾಡೋ ಇದೆ. ಈ ನೆರಳು ಈ ಭೂಮಿ ಮೇಲೆ ಬೀಳುತ್ತೆ. ಈ ಭೂಮಿ ಮೇಲೆ ಬಿದ್ದಂತ ಜಾಗ ಏನಿದೆ ನೋಡಿ, ಇದನ್ನ ಕೋರ್ ಪ್ರದೇಶ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಸೂರ್ಯನ ಕಿರಣಗಳನ್ನು ಬ್ಲಾಕ್ ಆಗುತ್ತೆ. ಕಂಪ್ಲೀಟ್ ಆಗಿ ಸೂರ್ಯನ ಕಿರಣಗಳು ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ, ಅದು ಹೆಚ್ಚು ಕತ್ತಲಿನ ಕಾಗತ್ತು ಅಥವಾ ಸೊ ಡಾರ್ಕ್ ಕತ್ತಲ ಅಥವಾ ಕತ್ತಲಿನ ಪ್ರಮಾಣ ಹೆಚ್ಚಾಗಿರುತ್ತೆ, ಅಗಾಧವಾದ ಕತ್ತಲಿರುತ್ತೆ. ಈ ಜಾಗವನ್ನೇ ನಾವು ಏನಂತ ಕರಿತೀವಿ, ಅಂಬ್ರಾ ಅಂತೇಳಿ ಕರಿತೀವಿ, ಅಂದ್ರೆ ಕೋರ್ ಮಧ್ಯದ ಅಂಬ್ರಾ. ಸೊ ಇದರಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಡಾರ್ಕ್ನೆಸ್, ಕತ್ತಲೆಯ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಈ ಜಾಗ ಏನಿದೆ ಇದನ್ನ ನಾವು ಪೆನಂಬ್ರಾ ಅಂತೇಳಿ ಕರಿತಾ ಹೋಗ್ತೀವಿ, ಪೆನಂಬ್ರಾ, ಅಂಬ್ರಾ ಅಂತೇಳಿ ಕರಿತಾ ಹೋಗ್ತೀವಿ. ತಾವು ನೆನಪಿಟ್ಕೊಬೇಕಾಗುತ್ತೆ. ಎಸ್, ಅಂಬ್ರದ ಬಗ್ಗೆ ತಿಳ್ಕೊಂಡ್ವಿ ನಾವು, ಪೆನಂಬ್ರಾ ಅನ್ನುವಂಥದ್ದು ವಿಚಾರದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸರ್, ಸೂರ್ಯಗ್ರಹಣ ಸಾಮಾನ್ಯವಾಗಿ ಯಾವಾಗ ಉಂಟಾಗುತ್ತೆ ಅನ್ನುವಂಥದ್ದು ಕೇಳ್ತಾ ಹೋಗ್ತಾರೆ. ಸೂರ್ಯಗ್ರಹಣ ಅನ್ನುವಂಥದ್ದು ಸಾಮಾನ್ಯವಾಗಿ ತಾವು ನೆನಪಿಟ್ಕೋಬೇಕಾಗುತ್ತೆ, ಸೊ ಅಮಾವಾಸ್ಯೆಯ ದಿನವೇ ಏರ್ಪಡುತ್ತೆ. ಸೊ ಸೂರ್ಯಗ್ರಹಣ ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಏರ್ಪಡುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಅಮಾವಾಸ್ಯೆ ಅಂದ್ರೆ ಸರ್, ತಿಂಗಳಿಗೆ ಒಂದು ಅಮಾವಾಸ್ಯೆ ಬರ್ತಾ ಇರುತ್ತೆ, ನಮ್ಗೆಲ್ಲ ಗೊತ್ತಿರುವಂತದ್ದು. ಇದು ವರ್ಷದಲ್ಲಿ ಸಮ್ ಟೈಮ್ 12 ಬರುತ್ತೆ ಅಮಾವಾಸ್ಯೆಗಳು, ಅಥವಾ ಸಮ್ ಟೈಮ್ 13 ಬರುವಂತ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ತಮ್ಗೆಲ್ಲ ಡೇಸ್ ಅಲ್ಲಿ ಒಂಚೂರು ವೇರಿಯೇಷನ್ ಆಗುವಂತ 13 ಬರುವಂತ ಚಾನ್ಸಸ್ ಇದೆ, ರೈಟ್. ಸೊ ಅದನ್ನ ನೋಡ್ತಾ ಹೋದಾಗ, ಹಾಗಾದ್ರೆ ವರ್ಷದಲ್ಲಿ 13 ಸೂರ್ಯಗ್ರಹಣ ಆಗ್ತಾವ, ಅಥವಾ ಬೇಡ ಸರ್ 12 ಬರ್ತವೆ ಅಂತಾರೆ, 12 ಅಮಾವಾಸ್ಯೆ ಅಂತಂದ್ರೆ 12 ಸೂರ್ಯಗ್ರಹಣ ಆಗ್ತಾವ ಅನ್ನುವಂಥದ್ದೇನ ಡೌಟ್ ತಮ್ಮಲ್ಲಿದ್ರೆ, ಖಂಡಿತ ಆ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವರ್ಷದಲ್ಲಿ 12 ಸೂರ್ಯಗ್ರಹಣ ಆಗೋದಿಲ್ಲ. ಸೊ ಒಟ್ಟಾರೆಯಾಗಿ ಉಂಟಾಗುವಂತ ಸೂರ್ಯಗ್ರಹಣಗಳ ಸಂಖ್ಯೆ ಒಂದು ವರ್ಷದಲ್ಲಿ 2ರಿಂದ ಒಟ್ಟು 5 ಸೂರ್ಯಗ್ರಹಣಗಳು ಉಂಟಾಗ್ತವೆ. ಗರಿಷ್ಠ 5 ಸೂರ್ಯಗ್ರಹಣಗಳಾಗ್ತವೆ. ತಾವು ನೆನಪಿಟ್ಕೋಬೇಕಾಗುತ್ತೆ, ಗರಿಷ್ಠ 5 ಸೂರ್ಯಗ್ರಹಣಗಳಾಗ್ತವೆ ಎನ್ನುವಂಥದ್ದು. ಸೊ ಈಗ ತಾವು ನೆನಪಿಟ್ಕೊಂಡು, ಫಸ್ಟ್ 3 ಸಮರೇಖೆಯಲ್ಲಿ ಇರಬೇಕು, ಒಂದೇ ರೇಖೆಯಲ್ಲಿ ಬರಬೇಕು ಅನ್ನುವಂಥದ್ದು ಹೇಳಿದ್ವಿ. ಸೂರ್ಯ ಮತ್ತು ಭೂಮಿಯ ನಡುವೆ ಯಾರು ಬರಬೇಕು ಅಂತ ಹೇಳಿದ್ವಿ, ಚಂದ್ರ ಬರಬೇಕು ಅನ್ನುವಂಥದ್ದನ್ನ ಹೇಳಿದ್ವಿ. ಅದಾದ ನಂತರ, ರೈಟ್,
ಸೊ ಹಾಗಾದ್ರೆ ಅವತ್ತು ಯಾವ ದಿನ ಆಗಿರ್ಬೇಕು ಅಂತಂದ್ರೆ ಅದು ಅಮಾವಾಸ್ಯೆ ದಿನ ಆಗಿರ್ಬೇಕು ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಅಮಾವಾಸ್ಯೆ ದಿನ ಆಗಿರ್ಬೇಕು ಸೂರ್ಯಗ್ರಹಣ ಆಯ್ತಾ ಏರ್ಪಡಬೇಕು ಅನ್ನೋದಾದ್ರೆ ಈ ಮೂರು ಕಾರಣಗಳಿದ್ದಾಗ ಈ ಮೂರು ಆದಾಗ ನಮ್ಗೆ ಸೂರ್ಯಗ್ರಹಣ ಉಂಟಾಗುತ್ತೆ ಎನ್ನುವಂಥದ್ದು. ಬಹಳಷ್ಟು ಜನಕ್ಕೆ ಸರ್ ಹಾಗಾದ್ರೆ 12 ಯಾಕೆ ಆಗ್ಲಿಲ್ಲ 2 ರಿಂದ 5 ಯಾಕೆ ಆಗ್ತವೆ ಅಂತಂದ್ರೆ ಸೊ ನಾವು ನೆನಪಿಟ್ಕೋಬೇಕಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದು. ಚಂದ್ರ ಏನ್ ಕಕ್ಷೆ ಇದೆ, ಚಂದ್ರ ಭೂಮಿಯ ಸುತ್ತ ಏನ್ ಸುತ್ತಾನೆ, ಈ ಕಕ್ಷೆ ಇದೆಯಲ್ಲ, ಈ ಕಕ್ಷೆ ಇದು ಒಂದೇ ಸಮತಲನದಲ್ಲಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಒಂದೇ ಸಮತಲನದಲ್ಲಿಲ್ಲದ ಕಾರಣವಾಗಿ 12 ನಮ್ಗೆ ಆಯ್ತಾ ಗ್ರಹಗಳು ಉಂಟಾಗಲ್ಲ. ರೈಟ್. ಸೊ ಅದು ಸ್ವಲ್ಪ ಓರೆ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ನಮ್ಗೆ ಗ್ರಹಣಗಳು ಉಂಟಾಗುವಂಥದ್ದು 5 ಮ್ಯಾಕ್ಸಿಮಮ್ 2 ರಿಂದ 5 ಗ್ರಹಣಗಳು ಉಂಟಾಗ್ತವೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ನೋಡ್ತಾ ಹೋಗೋದಾದ್ರೆ ಸೂರ್ಯಗ್ರಹಣದ ವಿಧಗಳು ಅನ್ನುವಂಥದ್ದು ನಾವು ನೋಡಿ. ಸೂರ್ಯಗ್ರಹಣದ ವಿಧಗಳು ಅನ್ನುವಂಥದ್ದು ನೋಡ್ತಾ ಹೋದಾದ್ರೆ ಸೊ 3 ರೀತಿಯಾದಂತಹ ಸೂರ್ಯಗ್ರಹಣಗಳ ಬಗ್ಗೆ ನಾವು ಆಯ್ತಾ ಡಿಸ್ಕಷನ್ಸ್ ಮಾಡ್ತೀವಿ ಅಥವಾ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಈ 3 ರೀತಿಯ ಸೂರ್ಯಗ್ರಹಣಗಳು ಯಾವುವಪ್ಪ ಅಂತ ಅದು ಒಂದು ಟೋಟಲ್ ಎಕ್ಲಿಪ್ಸ್ ಅಂತೇಳಿ ಪೂರ್ಣ ಅಥವಾ ಸಂಪೂರ್ಣ ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಒಂದು ಟೋಟಲ್ ಅಥವಾ ಪೂರ್ಣ ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಮತ್ತೊಂದು ಆನ್ಯುಯಲ್ ಎಕ್ಲಿಪ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆನ್ಯುಯಲ್ ಎಕ್ಲಿಪ್ಸ್ ಅಂತಂದ್ರೆ ಅದು ಉಂಗುರಾಕೃತಿಯ ಸೂರ್ಯಗ್ರಹಣ, ಉಂಗುರ ಆಕೃತಿ ಅಥವಾ ಉಂಗುರ ಸೂರ್ಯಗ್ರಹಣ, ರೈಟ್. ಆನ್ಯುಯಲ್ ಎಕ್ಲಿಪ್ಸ್ ಅಂತೇಳಿ. ಆಮೇಲೆ ಮೂರನೇದು ಪಾರ್ಷಿಯಲ್ ಎಕ್ಲಿಪ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಪಾರ್ಷಿಯಲ್ ಅಂತಂದ್ರೆ ಅದು ಪಾರ್ಶ್ವ ಸೂರ್ಯಗ್ರಹಣ ಅಂತೇಳಿ, ಪಾರ್ಶ್ವ ಸೂರ್ಯಗ್ರಹಣ ಅಂತೇಳಿ. ಸೊ 3 ರೀತಿಯಾದಂತಹ ಗ್ರಹಣಗಳು ನಮ್ಗೆ ಗೋಚರಿಸ್ತವೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸರ್ ಈ ಪೂರ್ಣ ಸೂರ್ಯಗ್ರಹಣ ಯಾವಾಗ ಉಂಟಾಗುತ್ತೆ, ಪೂರ್ಣ ಸೂರ್ಯಗ್ರಹಣ ಯಾವಾಗ ಉಂಟಾಗ್ತದೆ ತಾವಿಲ್ಲಿ ನೋಡ್ತಾ ಇರ್ಬೋದು ಅನ್ಸುತ್ತೆ. ಪೂರ್ಣ ಸೂರ್ಯಗ್ರಹಣ ಏನಾಗಿದೆ, ರೈಟ್. ಸೊ ಇಲ್ಲಿ ಆಸ್ ಯೂಶುವಲ್ ಸೂರ್ಯ ಇಲ್ಲಿದ್ದಾನೆ, ರೈಟ್. ಸೊ ಇಲ್ಲಿ ಚಂದ್ರ ಇದ್ದಾನೆ, ರೈಟ್. ಸೊ ಇಲ್ಲಿ ಭೂಮಿ ಭೂಮಿ ಇದೆ. ಈ ಚಂದ್ರ ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡ್ತಾನೆ. ಸೊ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಸೂರ್ಯ ಕಾಣದಂಗೆ ಕಂಪ್ಲೀಟ್ ಆಗಿ ಚಂದ್ರ ಬ್ಲಾಕ್ ಮಾಡ್ದ ಅಂತಂದಾಗ ಸೊ ನಮ್ಗೆ ಏನಾಗುತ್ತೆ, ಬಹಳ ಇಂಪಾರ್ಟೆಂಟ್, ಸೂರ್ಯ ಸಂಪೂರ್ಣವಾಗಿ ಮುಚ್ಕೋತಾನೆ. ಅದನ್ನ ನಾವು ಪೂರ್ಣ ಸೂರ್ಯಗ್ರಹಣ ಅಂತೇಳಿ ಕರಿತೀವಿ. ಆ ಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಿಲ್ಲ, ಸೊ ಸೂರ್ಯ ಈ ರೀತಿ ಕಾಣ್ತಾ ಹೋಗ್ತಾನೆ. ಸೊ ಸೂರ್ಯ ಈ ರೀತಿ ಕಾಣ್ತಾ ಹೋಗುತ್ತೆ. ಸೊ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಸೂರ್ಯನ ಕರೋನವನ್ನ ನೋಡಕ್ ಸಾಧ್ಯ ಆಗುತ್ತೆ. ಬಟ್ ಅದ್ರ ಬರಿಗಣ್ಣಿನಿಂದ ಇದನ್ನ ನೋಡಬಾರ್ದು. ಅದಕ್ಕೆ ಆದಂತ ಒಂದು ಆಪ್ಟಿಕಲ್ ಡಿವೈಸಸ್ ಅನ್ನ ಕೊಡ್ತಾರೆ. ಆ ಡಿವೈಸಸ್ ಅನ್ನ ಬಳಸಿ ನೀವು ಅದ್ ನೋಡ್ಬೋದು ಅನ್ನುವಂಥದ್ದು, ರೈಟ್. ಸೊ ಇದು ತಜ್ಞರ ಅಭಿಪ್ರಾಯ ಅನ್ನುವಂಥದ್ದು. ನೆಕ್ಸ್ಟ್ ಆನ್ಯುಲರ್ ಎಕ್ಲಿಪ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಆನ್ಯುಲರ್ ಎಕ್ಲಿಪ್ಸ್ ಅಥವಾ ಉಂಗುರ ಸೂರ್ಯಗ್ರಹಣ ಅಂತೇಳಿ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ತಾವೆಲ್ಲ ಗಮನ ಇಟ್ಟು ಕೇಳಿಸ್ಕೋಬಹುದು, ರೈಟ್. ಸೊ ಕೆಲವೊಮ್ಮೆ ಆ ಚಂದ್ರ ದೂರ ಹೋದಂತ ಸಂದರ್ಭದಲ್ಲಿ ಅಥವಾ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಹಿಯರ್ ಈ ಕೆನಾಟ್ ಏಬಲ್ ಟು ಕವರ್ ಕಂಪ್ಲೀಟ್ ಸೂರ್ಯನನ್ನ ಕವರ್ ಮಾಡೋದಕ್ಕೆ ಚಂದ್ರನಿಂದ ಆಗೋದಿಲ್ಲ. ಸೊ ಅದೇನಾಗುತ್ತೆ, ಅದು ಇಟ್ಸ್ ಸ್ಮಾಲ್ ಅಂತ ಅನಿಸ್ದಾಗ ಸೊ ಏನಾಗುತ್ತೆ, ಒಂದು ಪೋರ್ಷನ್ ಅಂದ್ರೆ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ತರ, ಇದು ಒಳಗಡೆ ಯೆಲ್ಲೋ ಕಲರ್ ಕಾಣ್ತಾ ಇದೆ ಸೂರ್ಯ, ಅದ್ರ ಮೇಲೆ ಚಂದ್ರ ಹೋಗಿ ಕೂತ್ಕೊಳ್ಳುತ್ತೆ, ಸುತ್ತು ಕವರ್ ಮಾಡುತ್ತೆ, ಆಯ್ತಾ, ಈ ರೀತಿ ಸುತ್ತು ಕವರ್ ಮಾಡ್ತವೆ. ಸೊ ಆದ್ರೆ ಚಂದ್ರನ ಬಿಟ್ಟು ಸೂರ್ಯನ ಗಾತ್ರ ಇನ್ನೊಂಚೂರು ದೊಡ್ಡದಾಗಿ ಕಂಡಾಗ ಏನಾಗುತ್ತೆ, ಆ ಚಂದ್ರನ ಸುತ್ತು ಹೊರಗಡೆ ಒಂದು ಬಳೆಯ ಆಕಾರದಲ್ಲಿ ಸೂರ್ಯ ಕಾಣ್ತಾನೆ, ಆಯ್ತಾ. ಚಂದ್ರನ ಬಿಟ್ಟು ಬಳೆಯ ಆಕಾರದಲ್ಲಿ ಸೂರ್ಯ ಕಾಣ್ತಾನೆ. ಹಂಗಾಗಿ ಇದನ್ನ ಉಂಗುರು ಸೂರ್ಯಗ್ರಹಣ ಅಂತೇಳಿ ನಾವು ಕರಿತಾ ಹೋಗ್ತೀವಿ, ರೈಟ್. ಸೊ ಉಂಗುರು ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ. ಅಥವಾ ಸಮ್ ಟೈಮ್, ರೈಟ್. ಸೊ ನಾವೇನು ತಾವೆಲ್ಲ ಏನ್ ತಿಳ್ಕೊಂಡಿದ್ರಿ, ಏನಪ್ಪಾ ಅಂತಂದ್ರೆ ಪಾರ್ಷಿಯಲ್ ಸೂರ್ಯಗ್ರಹಣ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಪಾರ್ಷಿಯಲ್ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಅನ್ನುವಂಥದ್ದು, ಸೊ ಸೂರ್ಯ ಮತ್ತು ಚಂದ್ರ ಹೇಳ್ದಂಗೆ ಅದು ಒಂದೇ ಸಮತಲದಲ್ಲಿ ನಿಲ್ದೇ ಇರೋ ಕಾರಣಕ್ಕೋಸ್ಕರ ಕೆಲವೊಮ್ಮೆ ಏನ್ ಮಾಡುತ್ತೆ, ಒಂದು ಅರ್ಧ ಭಾಗವನ್ನ ಚಂದ್ರ ಸೂರ್ಯನ ಕವರ್ ಮಾಡ್ತಾನೆ, ಇನ್ನು ಅರ್ಧ ಭಾಗ ಕಾಣ್ತಾ ಇರ್ತಾನೆ. ಅದನ್ನ ನಾವು ಪಾರ್ಷಿಯಲ್ ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಅಂತೇಳಿ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇನ್ನೂ ಈ ತರದ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಬೇಕು, ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಬೇಕು ಅಂತಂದ್ರೆ ಸೊ ಮುಂಬರ ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ಮೇಲೆ ನಿರಂತರವಾಗಿ ಒಂದಷ್ಟು ವಿಡಿಯೋಗಳನ್ನ ನಿಮ್ಗೋಸ್ಕರ ಅರ್ಪಿಸ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.